ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವಂತಹ ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಡುಗಡೆಯ ದಿನಾಂಕ ಹತ್ತಿರವಾಗ್ತಾ ಇದೆ. ಆದ್ರೆ ಇನ್ನೂ ಪ್ರಮೋಷನ್ ಮಾತ್ರ ಶುರುವಾಗಿಲ್ಲ. ಚಿತ್ರವನ್ನ ಏಕಕಾಲಕ್ಕೆ 30 ದೇಶಗಳಲ್ಲಿ ಮತ್ತು 8 ಭಾಷೆಗಳಲ್ಲಿ ಬಿಡುಗಡೆ ಮಾಡುವಂತ ಪ್ರಯತ್ನ ನಡೀತಾ ಇದೆ. ದೊಡ್ಡ ಮಟ್ಟದಲ್ಲಿ ಮಾರ್ಕೆಟಿಂಗ್, ಪ್ರಮೋಷನ್ ಹಾಗೂ ರಿಲೀಸ್ ಪ್ಲಾನ್ ಸಹ ಶುರುವಾಗಿದೆ. ಇದರ ಜೊತೆಗೆ ಪ್ರೀ ರಿಲೀಸ್ ಬಿಸ್ನೆಸ್ ಜೋರಾಗಿದೆ. ಈ ಸಿನಿಮಾ ಬಿಡುಗಡೆಗೆ ಬೆರಳೆಣಿಕೆಯ ದಿನಗಳು ಮಾತ್ರ ಬಾಕಿ ಉಳಿದಿದೆ. ಆದ್ರೆ ಪ್ರಚಾರ ಮಾತ್ರ ಇನ್ನೂ ಶುರುವಾಗಿಲ್ಲ. ಯೂಶಲಿ ತಿಂಗಳಿಗೂ ಮುನ್ನವೇ ಪ್ಯಾನ್ ಇಂಡಿಯಾ ಸಿನಿಮಾಗಳ ಟ್ರೈಲರ್ ಬಿಡುಗಡೆಯನ್ನ ಮಾಡ್ತಾರೆ. ಆದರೆ ಕಾಂತಾರ ಚಾಪ್ಟರ್ 1 ಟ್ರೈಲರ್ ಸೆಪ್ಟೆಂಬರ್ 20ಕ್ಕೆ ರಿಲೀಸ್ ಡೇಟ್ ಫಿಕ್ಸ್ ಆಗಿದೆ. ಆದ್ರೆ ಅದಕ್ಕೂ ಮುನ್ನ ಲಿರಿಕಲ್ ವಿಡಿಯೋ ಸಾಂಗ್ಸ್ ರಿಲೀಸ್ ಆಗ್ಬೇಕಿತ್ತು. ಆದ್ರೆ ಆಗಿಲ್ಲ. 3 ವರ್ಷಗಳ ಹಿಂದೆ ಇದೇ ದಸರಾ ಸಂಭ್ರಮದಲ್ಲೇ ಕಾಂತಾರ ಸಿನಿಮಾ ಬಂದು ಬಾಕ್ಸ್ ಆಫೀಸ್ ಅನ್ನ ಶೇಕ್ ಮಾಡಿತ್ತು. ಮೊದಲಿಗೆ ಕನ್ನಡದಲ್ಲಿ ಮಾತ್ರ ಬಿಡುಗಡೆ ಆಗಿದ್ದಂತ ಸಿನಿಮಾ ಬಳಿಕ ಬೇಡಿಕೆಗೆ ತಕ್ಕಂತೆ ಬೇರೆ ಭಾಷೆಗಳಿಗೆ ಡಬ್ ಆಗಿ ಗೆದ್ದಿತ್ತು. ಕರಾವಳಿ ಭಾಗದ ದೈವ ಭೂತಾರಾಧನೆ ವಿಚಾರಗಳನ್ನ ಚಿತ್ರದಲ್ಲಿ ಕಟ್ಟಿಕೊಟ್ಟು ರಿಷಬ್ ಗೆದ್ದಿದ್ರು. ಡಿವೈನ್ ಬ್ಲಾಕ್ ಬಸ್ಟರ್ ಎಂದೇ ಹೊಂಬಾಳೆ ಫಿಲ್ಮ್ ಸಂಸ್ಥೆ ಪ್ರಚಾರವನ್ನ ಮಾಡಿತ್ತು. ಈ ಬಾರಿ ಅದಕ್ಕಿಂತಲೂ ಆಳಕ್ಕೆ ಇಳಿದು ಕತೆ ಹೇಳುವಂತ ಪ್ರಯತ್ನವನ್ನ ಮಾಡಲಾಗಿದೆ. ಸಿನಿಮಾ 1,000 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡುವಂತ ಲೆಕ್ಕಾಚಾರ ಶುರುವಾಗಿದೆ. ಮೊದಲ ಸಿನಿಮಾ ಗೆದ್ದು ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ ಬರ್ತದೆ ಎಂದಾಗ್ಲೇ ನಿರೀಕ್ಷೆ ಸಹಜವಾಗಿಯೇ ಹೆಚ್ಚಿರ್ತದೆ. ಅದಕ್ಕೆ ತಕ್ಕಂತೆ ಸಿನಿಮಾ ಬಂದ್ರೆ ಬ್ಲಾಕ್ ಬಸ್ಟರ್ ಹಿಟ್ ಆಗ್ತದೆ. ಅದೇ ನಿರೀಕ್ಷೆಯ ಭಾರಕ್ಕೆ ಕೆಲವೊಮ್ಮೆ ಸಿನಿಮಾಗಳು ಕುಸಿಯುವ ಸಾಧ್ಯತೆಯೂ ಇರ್ತದೆ. ಭಾರಿ ಮೊತ್ತಕ್ಕೆ ಚಿತ್ರದ ವಿತರಣೆ ಹಕ್ಕು ಮಾರಾಟವಾಗಿದೆ. OTT ರೈಟ್ ಸೇಲ್ ಮಾಡಿ ಹೊಂಬಾಳೆ ಫಿಲ್ಮ್ ಸಂಸ್ಥೆ ಸೇಫ್ ಆಗಿದೆ ಅಂತಲೇ ಹೇಳ್ಬಹುದು. ಆದ್ರೆ ಈಗ ಸಿನಿಮಾ ವಿತರಣೆ ಹಕ್ಕುಗಳನ್ನ ಪಡೆದವರು ಆತಂಕದಲ್ಲಿದ್ದಾರೆ. ಸಿನಿಮಾ ಗೆದ್ರೆ ಸಮಸ್ಯೆ ಇಲ್ಲ, ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಕ್ರೇಜ್ ನೋಡಿ ಭಾರಿ ಮೊತ್ತಕ್ಕೆ ವಿತರಕರು ರೈಟ್ಸ್ ಅನ್ನ ಕೊಂಡ್ಕೊಂಡು ಬಳಿಕ ಸಿನಿಮಾ ಸೋತು ನಷ್ಟ ಎದುರಿಸುವ ಸಾಕಷ್ಟು ಉದಾಹರಣೆಗಳು ಸಹ ನಮ್ಮ ಮುಂದೆ ಇವೆ. ಇನ್ನು ಕಾಂತಾರ ಚಾಪ್ಟರ್ 1 ಚಿತ್ರದ ಆಂಧ್ರ ತೆಲುಗು ರೈಟ್ಸ್ 110 ಕೋಟಿ ರೂಪಾಯಿಗೆ ಮಾರಾಟವಾಗಿದೆ ಎನ್ನಲಾಗ್ತಾ ಇದೆ. ಒಂದು ಡಬ್ ಸಿನಿಮಾ ತೆಲುಗು ರೈಟ್ಸ್ ಇಷ್ಟು ದೊಡ್ಡ ಮೊತ್ತಕ್ಕೆ ಸೇಲ್ ಆಗಿರೋದು ಇದೇ ಮೊದಲು ಅಂತ ಹೇಳ್ಬಹುದು. ಆಂಧ್ರ ತೆಲಂಗಾಣದಲ್ಲಿ ಕಾಂತಾರ ಚಾಪ್ಟರ್ 1 ಕ್ರೇಜ್ ಹೇಗಿದೆ ಅಂದ್ರೆ ರೈಟ್ಸ್ ಕೊಳ್ಳಲು ಹಲವರು ಮುಗಿಬಿದ್ದಿದ್ದಾರೆ. ಅಂತಿಮವಾಗಿ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಬೇರೆ ಬೇರೆ ಏರಿಯಾ ರೈಟ್ಸ್ ಮಾರಾಟವಾಗಿದೆ. ಇದು ಒಂದರ್ಥದಲ್ಲಿ ಒಳ್ಳೆಯ ನಿರ್ಧಾರ ಅನ್ನೋರು ಕೂಡ ಇದ್ದಾರೆ. ಪೂರ್ವ ಮತ್ತು ಪಶ್ಚಿಮ ಗೋದಾವರಿ ಏರಿಯಾಗಳಲ್ಲಿ ಅಲ್ಲು ಅರವಿಂದ್ ಒಡೆತನದ ಗೀತಾ ಆರ್ಟ್ಸ್ ಸಂಸ್ಥೆ ಚಿತ್ರ ವಿತರಣೆಯನ್ನ ಮಾಡಲಿದೆ. ಉತ್ತರ ಆಂಧ್ರ ಪ್ರದೇಶದಲ್ಲಿ ವಿಘ್ನೇಶ್ವರ ನಿರ್ಮಾಣ ಸಂಸ್ಥೆ, ಗುಂಟೂರಿನಲ್ಲಿ ವಾರಾಯಿ ಪ್ರೊಡಕ್ಷನ್ ಸಂಸ್ಥೆ, ಕೃಷ್ಣಾ ಜಿಲ್ಲೆಯಲ್ಲಿ KSN ಸಂಸ್ಥೆ, ಸೀಡೆಡ್ ಪ್ರದೇಶದಲ್ಲಿ ಶಿಲ್ಪಕಲಾ ಎಂಟರ್ಟೈನ್ಮೆಂಟ್ ಹಾಗೂ ಕೃಷ್ಣಾ ಜಿಲ್ಲೆಯಲ್ಲಿ KSN ಸಂಸ್ಥೆಗಳು ಸಿನಿಮಾ ಬಿಡುಗಡೆಯನ್ನ ಮಾಡಲಿವೆ. ಇನ್ನು ಉತ್ತರ ಭಾರತ ಹಾಗೂ ನೇಪಾಳದಲ್ಲಿ AA ಫಿಲ್ಮ್ಸ್, ಕೇರಳದಲ್ಲಿ ಪೃಥ್ವಿರಾಜ್ ಸುಕುಮಾರನ್ ಸಿನಿಮಾ ವಿತರಣೆ ಮಾಡುವುದು ಖಚಿತವಾಗಿದೆ. ಇನ್ನು ಓವರ್ಸೀಸ್ ನಲ್ಲಿ ಪಾರ್ಸ್ ಫಿಲ್ಮ್ ಕೋ LLC ಸಂಸ್ಥೆ ಚಿತ್ರ ಬಿಡುಗಡೆಯನ್ನ ಮಾಡಲಿದೆ. ಇನ್ನುಳಿದಂತೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಸಂಸ್ಥೆಗಳು ರೈಟ್ಸ್ ಅನ್ನ ಕೊಂಡುಕೊಂಡಿವೆ. ಇನ್ನು KGF 2 ಬಿಟ್ರೆ ಆ ಮಟ್ಟಿಗೆ ಪ್ರೀ ರಿಲೀಸ್ ಬಿಸ್ನೆಸ್ ಮಾಡಿರುವಂತಹ ಸಿನಿಮಾ ಕಾಂತಾರ ಚಾಪ್ಟರ್ 1 ಅಂತಲೇ ಹೇಳ್ಬಹುದು. ಬೇಡಿಕೆಗೆ ತಕ್ಕಂತೆ ಭಾರಿ ಮೊತ್ತಕ್ಕೆ ಎಲ್ಲಾ ಏರಿಯಾಗಳ ರೈಟ್ ಸೇಲ್ ಆಗಿವೆ. ಹಾಗಾಗಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಗೆಲ್ಲಬೇಕಿದೆ. ಒಟ್ಟಾರೆ 700ರಿಂದ 800 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದ್ರೆ ವಿತರಕರು ದಡ ಸೇರ್ಲಿದ್ದಾರೆ. ಅದಕ್ಕೆ ಹೆಚ್ಚು ಬಂದ್ರೆ ಲಾಭ ಅನ್ನುವಂತ ಲೆಕ್ಕಾಚಾರ ಕೂಡ ಶುರುವಾಗಿದೆ. ಇನ್ನು ಕಾಂತಾರ ಚಾಪ್ಟರ್ 1 ಚಿತ್ರಕ್ಕೆ ಅಂದಾಜು 100 ಕೋಟಿ ರೂಪಾಯಿ ಬಂಡವಾಳವನ್ನ ಹೂಡಿದ್ದಾರೆ ಎನ್ನಲಾಗ್ತಾ ಇದೆ. ಬಹಳ ಹಿಂದೆಯೇ ಪ್ರೈಮ್ ವಿಡಿಯೋಗೆ OTT ರೈಟ್ಸ್ 125 ಕೋಟಿ ರೂಪಾಯಿಗೆ ಮಾರಾಟವಾಗಿದೆ. ಹಾಗಾಗಿ ಹೊಂಬಾಳೆ ಸಂಸ್ಥೆ ಹಾಕಿರುವಂತಹ ಬಂಡವಾಳ ಅದರಲ್ಲೇ ವಾಪಸ್ ಬಂದಿದೆ. ಇನ್ನು ಥಿಯೇಟ್ರಿಕಲ್ ಕಲೆಕ್ಷನ್ ಬರೋದಿಲ್ಲ, ಲಾಭ ಅನ್ನುವಂತ ಲೆಕ್ಕಾಚಾರ ಕೂಡ ಕೆಲವರದ್ದು. ಇನ್ನು ಅಕ್ಟೋಬರ್ 2ಕ್ಕೆ ಸಿನಿಮಾ ವಿಶ್ವದಾದ್ಯಂತ ತೆರೆಗೆ ಬರಲಿದೆ. ಅವತ್ತು ಕಲೆಕ್ಷನ್ ನ ಲೆಕ್ಕಾಚಾರ ಗೊತ್ತಾಗುತ್ತೆ.